ಏನಕ್ಕೆ ಚೆನ್ನಾಗಿದೀಯಾ? ಒಟ್ಟಿದಕ್ಕೆ ಬಂದು ಭಾರಿ ದಿವಸ ಆಗಿತ್ತು. ಈಗ ಕಾಣ್ತಾವನಿ ನೀನೆ. ಹೈ ಅದೇ ಕಂಗದಿಯೇ. ಮೊನ್ನೆ ದಿವಸ ಬಂದಿತ್ತಿಲ್ವ ನಾನು? ಬಾಕ್ಲಚ್ಚಿತ್ತು ಹೊಟ್ಟಿಲಿ. ನಿನ್ ಸೊಸೆ ಅತ್ತೆ ಇಲ್ಲ ಬಂದ್ಮೇಲೆ ಹೇಳ್ತೀನಿ ಅಂದ್ಲು. ಸುಮ್ಮನೆ ಹೋದೆ. ಎಲ್ಲನ ನೀವೇ ಹೇಳ್ಬೇಕು ಕಣಕ. ನಾನು ಕೇಳ್ತಿದ್ದೀರಲ್ಲ, ನಾನೇನು ಹೇಳನೆ, ನೀವೇ ಹೇಳ್ಬೇಕು. ಏನ್ ಮಗನ ಮದ್ವೆ ಎಲ್ಲ ಆಯ್ತು, ಇನ್ನು ಆರಾಮು ಅನ್ನಂಗದೆ. ಕೆಲ್ಸವಿಲ್ಲ ಕೇಮು ಇಲ್ಲ, ಅಟ್ಟಿಲಿ ಆರಾಮಾಗಿರೋದು. ಸೊಸೆ ಮಾಡ್ಕೊ ಹೋಯ್ತಾಳೆ, ನೀನು ಅಟ್ಟು ಕುತ್ಕೊಂಡಿರೋದ. ಇನ್ನೇನ್ ಮಾಡನೆ, ಹೊಟ್ಟಿಲಿ ಇದ್ದಾನ ಹೊಲಕ್ಕಿಲ್ಕ ಹೋಯ್ತೀನಿ. ನನ್ನ ಸೊಸೆನ ಹೊಟ್ಟಿಲಿ ಮಾಡ್ಕೊತಾನೆ ಹೋಗ್ತಿರ್ತಾನಲ್ವಾ. ನಾನು ಹೊಲದಲ್ಲಿ ಮಾಡ್ಕೊ ಬರ್ತೀನಿ. ನಂಗೆ ಕುತ್ಕೊಳಕದ ಆಗ್ಲಿಂದ ಕೆಲಸ ಎಲ್ಲ ಮಾಡ್ಬಿಟ್ಟು. ಗಿರ್ಜ ಯಾಕೋ ಹುಸಿಯ ಸೋರ್ಗೋದಂಗೆ ಹಾಕ್ಬಿಟ್ಟಿದೆ ಕಣ್ ಗಿರ್ಜ. ಮೊದ್ಲಿದ್ದಲ್ಲ ಹಂಗಿಲ್ಲ. ಯಾಕೆ ನೀನು ಸೊಸೆ ಹೆಚ್ಚು ಕಡೆ ಅಡುಗೆ ಮಾಡೋಕ್ಕಿಲ್ವಾ? ರುಚಿಯಾಗಿ ಅಡುಗೆ ಮಾಡ್ಕೊಡಕ್ಕಿಲ್ವಾ? ಏನೋ ಸ್ವರ್ಗ ಹೋಗ್ಬಿಟ್ಟಿದೆಯಲ್ಲ, ಏನು ಕಡ್ಡಿಯಾಗ ಕೂತಿದೆಯಲ್ಲ. ಯಾರಕ್ಕ ಹೇಳಿದ್ದು ನಾನು ಸೊಸೆ ಹೆಚ್ಚು ಕಡೆ ಅಡುಗೆ ಮಾಡೋಕ್ಕಿಲ್ಲ ಅಂತ? ನೀನು ಒಂದ್ಸಲ ಉಂಡ್ಬಿಟ್ರೆ ಹಂಗೆ ನೆನ್ಸ್ಕೊತಾ ಇರ್ತಿದ್ದೆ. ಅವಳು ಅಡುಗೆ ಭಾರಿ ಚೆನ್ನಾಗಿ ಮಾಡ್ತಾಳೆ. ನಾನು ಯಾಕೆ ಸ್ವರ್ಗ ಹೋಗನೆ? ಅವಳು ಚೆನ್ನಾಗಿ ಮಾತಾಡ್ತಿದ್ದಕ್ಕಂತಕೋ. ಸುಮಾರು ದಿವಸ ಆಗೋದಲ್ಲ ನೀನು ಬಂದು. ನನ್ನ ಸರಿಯಾಗಿ ನೋಡಿಲ್ವಲ್ಲ ನೀನು, ಅದಕ್ಕೆ ಹೆಂಗೆ ಅನ್ಕೊಂಡಿದ್ದಿ. ಈಗಲೇ ಹೊಸ ದಪ್ಪನೇ ಆಗಿನಿ ಏನು. ಏನಾರು ಆಗಲಿ ಸೊಸೆಯರ್ನ ಅದು ಬಸ್ತಲ್ಲಿ ಮುಡಿ ಕಳಕಲಿ. ಈ ಕಾಲದವರು ಸರಿಲ್ಲ. ಆಮೇಲೆ ಗಂಡನ್ನ ಬುಟ್ಟಿಗೆ ಹಾಕೊಂಡು ಅತ್ತೆ ಮಾವನ್ನ ಬೇರೆ ಮಾಡಾಕ್ಬಿಡ್ತಾರೆ. ಅತ್ತೆ ಮಾವನ್ನ ಬೇರೆ ಹಾಕಿದ್ರಲ್ಲಿ ಕಾಲದವ್ರು ಇರ್ತದೆ. ಏನೋ ಅವರೇ ಇರಬೇಕು, ಒಬ್ಬೊಬ್ಬರೇ ತಿನ್ಬೇಕು, ಒಬ್ಬೊಬ್ಬರೇ ಬಾಳಿ ಒಬ್ಬೊಬ್ಬರೇ ಬದುಕಬೇಕು. ನಮ್ಮ ಕಾಲದವ್ರಂಗ ಮನೆ ತುಂಬ ವಾರದಿರು ಮಕ್ಕಳು, ಬಾವಂದಿರು ಮೈದಿರು ಎಲ್ಲ ತುಂಬಿರೋರು. ನಾವು ಎಲ್ಲರಿಗೂ ಹಿಟ್ಟು ಸೊಪ್ಪು ಬೇಯಿಸಿ ಬಟ್ಟೆ ಬೈ ಒಗ್ದು ಅಕ್ಕಿಗೆ ಒಂದಾಡ್ಕೊಂಡು ಕೀಯಾಡ್ಕೊಂಡು ಉಣ್ಣಕ್ಕೆ ತಿನ್ನಕ್ಕೆ ಪುಡ್ಸೋತಿರ್ತಿದ್ದಿಲ್ಲ. ಅದು ಅಲ್ದನೆ ನಮ್ಮ ಅತ್ತೆರು ಅಡುಗೆ ಮಾಡೋಕ್ಕೂ ಹಳತೆ ಕೊಡೋರು, ತಿನ್ನೋಕ್ಕೂ ಹಳತೆಗೆ ಕೊಡೋರು. ಭಾರಿ ಕಷ್ಟ ಆಯ್ತಿತ್ತು. ಈಗಿನ ಕಾಲದಲ್ಲಿ ಹಂಗಲ್ಲ. ಎಲ್ಲರ ಅವ್ರದೇ ರಾಜ್ಯ ಬರ. ಎಷ್ಟನಾರು ಬೇಯಿಸು, ಎಷ್ಟನಾರು ಸುರಿ, ಎಷ್ಟನಾರು ತಿನ್ನು, ಹೇಳೋರಿಲ್ಲ ಕೇಳೋರಿಲ್ಲ ಮಟ್ಟೋರಿಲ್ಲ. ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ. ನಾನು ಅನುಭವಿಸ್ತಾ ಇಲ್ವಾ? ನನ್ನ ಸೊಸೆರು ಮುಂಡೇರಾದವರು ಒಂದು ಪಾಟಿ ಇಟ್ಟು ಕೊಡಕ್ಕೆ ಸಾಯ್ತಾರೆ. ದರ್ದ್ರು ನಾನು ಸಾವ್ತಿರು. ಹೇಳೋದ ಕೇಳು ನೀನು. ದಡ್ಡಿ ಹಂಗೆ ಆಡ್ಬೇಡ. ನಾನುವೇ ಮೊದಲು ಸೊಸೆಯರನ್ನ ತಲೆ ಮೇಲೆ ಕೂರಿಸ್ಕೊಂಡು ಸೊಸೆರು ಅಂತ ಈಗ ತಲೆ ಮೇಲೆ ಹುಚ್ಚ ಹಾಕತ್ತಾರೆ. ಕಿತ್ತೋದು ನನ್ನ ಸೌತಿರು ಮಾನ್ಗೆಟ್ಟವರು. ಏನು ಅನ್ಕೊಂಡಿದ್ದಿಲ್ಲ ಸೊಸೆರೆ. ನನ್ನ ಮಕ್ಕಳು ಅಷ್ಟೇ ತಲೆ ಮೇಲೆ ಕೂರಿಸ್ಕೊಬಿಟ್ರು ಎಡ್ತಿರು ಅಂದ್ಬಿಟ್ಟು ಈಗ ಅವ್ವ ಅಪ್ಪ ಜ್ಞಾನ ಇಲ್ಲ. ಸಂದೆ ಗಂಟ ಎಡ್ತಿ ಮಕ್ಕಳು ಸಾಯ್ತಾ ಕೂತವೆ. ಅಯ್ಯೋ ಬುಡಾಕ, ಏನಾರು ಆಗಲಿ ಮಕ್ಕಳು ಚೆನ್ನಾಗಿರ್ಬೇಕು ಅಲ್ವಾ? ಏನೋ ಅವ್ರು ಇಷ್ಟ ಬಂದಂಗೆ ಇರಲಿ ಬಿಡು. ಏನು ತಂಗಿನ ಕೊಡ್ತಾರೆ ತಾನೇ? ಅಯ್ಯೋ ತಂದು ಕೊಡ್ತಾರೆ ತಕೋ. ತಿಂಗಳಿಗೆ 1,000 ರೂಪಾಯಿ ಸಾಮಾನು ತಂದು ಕೊಡ್ತಾರೆ. ನನಗೂ ನನ್ನ ಗಂಡನಿಗೂ ಇನ್ನೊಬ್ಬ ಸಿಲಿಂಡರ್ ತುಂಬಿಸ್ಕೊಡ್ತಾನೆ. ಇನ್ನೇನು ಮಾಡೋರು? ಏನೋ ಅದರಿಂದ ಏನೋ ತುಂಬ್ಕೊಬಿಟ್ಟದ ನನಗೆ. ತುಂಬ್ಕೊತವೆ ಅಲ್ಲ ಕನಕ. ತಿಂಗಳಿಗೆ 1,000 ರೂಪಾಯಿ ಸಾಮಾನು ಇತ್ತು ಬೇಕಾ? ಇರೋದು ನೋಡಿದ್ರೆ ಇಬ್ರು. ಕಾಳು ಕಡ್ಡಿ ಎಲ್ಲ ಒಂದ್ಸಲ ಬೆಳ್ಕತ್ತಿದ್ರಿ. ಸೊಪ್ಪು ಸೌದೆ ಎಲ್ಲ ದುಡ್ಡು ಕೊಡಂಗಿಲ್ಲ. ಇನ್ನು ಟೊಮೆಟೊ ಮೆಣಸಿನ್ಕಾಯಿ ನಿಚ್ಚಲ್ಲಿ ಬೆಳ್ಕೊಂಡ್ರು ಆಯಿತು. ಇನ್ನೇನಕ್ಕ ಎಣ್ಣೆ ಉಪ್ಪು ಸಾಸಿವೆ ಕರ್ಬೇವು ಸೊಪ್ಪು ಜೀರಿಗೆ ಅಂತ್ಯವಕ್ಕೆ ದುಡ್ಡು ಖರ್ಚು ಮಾಡಬೇಕು. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಿಲ್ಲ. ಸಾಕೋಕಂತಾಕೋ. ಅದಕ್ಕಿಂತ ಖರ್ಚು ಮಾಡಾರ? ಅಯ್ಯೋ ನನಗೆ ಗೊತ್ತಿಲ್ಲ ಕಣವ. ಅದು ಹೆಂಗೆ ಖರ್ಚು ಮಾಡ್ಕೊಂಡು ಅದು ಹೆಂಗೆ ಉಣ್ಕೊಂಡು ಅದು ಹೆಂಗಿದ್ದೀರೋ ಎಲ್ಲವ ಹಂಗೆ ಅನ್ನೋದು. ಸಾಕು 1,000 ಅದಕ್ಕಿಂತ ಬೇಕಾಗುತ್ತೆ. ಎಲ್ಲಿ ಸಾಕಾದದು? ನಾವಂತೂ ಉಂಡು ತಿಂದು ಚೆನ್ನಾಗಿ ಹಚ್ಚಿರಾಗಿರೋರು. 1 kg ಚಿಕನ್ ಬಣ್ಣವೆ, 1 kg ಮಟನ್ ಬಣ್ಣವೆ ತಗೊಂಡ್ರೆ ಮುಗ್ದೆ ಹೋಯ್ತು. ಕಾಸೆ ಇಲ್ದಂಗೆ ಆಯ್ತಲ್ಲ. ಹೆಂಗೆ ಅವರ ಮಾಡೋದು? ಸುಮ್ಮನೆ ಹೆಂಗಂತಾಳೆ ಅಂತ ಅನ್ಕೋಬೇಡ ಗೆಚ್ಚ. ಸುಮ್ಮನೆ ಯಾಕೆ ಸೊಸೆ ಜೊತೆ ಆಟ ಗಿಟ ಮಾಡ್ಕೊ ಕೂತ್ಕೊಂಡು ಅವರು ಹೊಂದಾಣಿಕೆ ಆಗಲಿ ಇಲ್ಲೇ ಇರಲಿ. ನಾವೇ ಒಂದ್ಕೆ ಪಂದ್ಕೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ಜೊತೆಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಮಗೂ ವಯಸ್ಸಾಯಿತು. ಇನ್ನೇನು ಮಾಡೋರು? ಅವರೇ ತಾನೇ ಮಾಡೋರು. ನಮಗೆ ಕಷ್ಟ ಸುಖ ಬಂದರೆ ಏನಾರು ಮಾಡೋರು ಮುಟ್ಟೋರೆಲ್ಲ ಅವರೇ ತಾನೇ. ಸುಮ್ಮನೆ ಎಲ್ಲಿ ಗಂಟ ಹಿಂಗೆ ನಾವು ಅವ್ರ ಜೊತೆ ಅಡಿಚೋಡಿ ಆಡ್ಕೊ ಕೂತ್ಕೊಳ್ಳೋಕ್ಕದು. ನೀನೇ ಸೋರ್ಸ್ಕೊಂಡು ಹೋಗ್ಬೇಕು ಕನಕ. ನೀನು ಸೊಸೆರು ಒಳ್ಳೆಯವ್ರೆ ಅಲ್ವಾ? ಎಲ್ಲರೂ ಹಿಂಗೆ ಅನ್ನೋದು. ಇನ್ನೂ ಅವ್ರು ಗುಟ್ಟ ಆಚೆ ಬಿಟ್ಕೊಟ್ಟಿಲ್ವಲ್ಲ, ಅವ್ರು ಗುಟ್ಟು ರೊಟ್ಟಿ ಮಾಡಿಲ್ವಲ್ಲ, ಅದಕ್ಕೆ ಇರೋರೆಲ್ಲ ಅಷ್ಟೇ. ನೀನು ಸೊಸೆರು ಒಳ್ಳೆಯವರು. ಏನು ಒಳ್ಳೆಯವರು? ನಮಗೆ ಗೊತ್ತು. ಅಲ್ಲಿ ಇದ್ದು ಅನುಭವಿಸಿ ಸಾಯ್ತೀವಲ್ಲ, ನಮಗೆ ಗೊತ್ತು. ಸರಿ ಏನಾರು ಆಗಲಿ ನಾನು ಸೊಸೆರು ಕೆಲಸ ಆತಾಗಿರಲಿ. ನಿನ್ನ ಸೊಸೆನ ನನ್ನ ಮಾಡ್ಕೋಬೇಡ. ನಿನ್ನ ಮಗನ್ನ ನಿನ್ನ ಕೈಲಿ ಮಡಿಕೋ. ನಿನ್ನ ಸೊಸೆನ ನಡಗಬೇಕು ನಿನ್ನ ಕಂಡ್ರೆ. ಇನ್ನೇನು ಅನ್ಕೊಂಡಿದ್ದಿ? ನಿನ್ನ ಮಗ ಅಂದರೆ ಅನ್ಬೇಡ್ದು, ಅಂದರೆ ಅನ್ಬೇಡ್ದು. ಕಣ್ಣು ಮೆಡ್ರಿಸಿದ್ರೆ ಸಾಕು ಸುಮ್ಮನೆ ಇದ್ದಿರ್ಬೇಕು. ಹಂಗೆ ಮಡಿಕೋ. ಆಮೇಲೆ ಎಡ್ತೀಯ ಸರ್ಗಿಡ್ಕೊಂಡು ಅತ್ತಗೆ ಸುತ್ತಬಿಟ್ಟನು. ಆಮೇಲೆ ನಿನ್ನ ಸೊಸೆನೂ ಅಷ್ಟೇ ಇಡ್ತಾ ಪಡ್ತಾ ಮಾಡುವನು. ತಡ್ತಾ ಇರಲಿ ಕೈ ಹೆಂಗಸ್ಗೆ ಇಡ್ತಾ ಇರಬೇಕು. ಅಡ್ಡದಿಡ್ಡಿ ಸುರಿಯೋದೆಲ್ಲ ಹುಷಾರಾಗಿ ನೋಡ್ಕೊ. ಅದೆಲ್ಲ ಇರಲಿ. ವರದಕ್ಷಿಣೆ ಏನು ಕೊಟ್ಟರು? ಚೆನ್ನಾಗೇ ಕೊಟ್ಟರು ಕಂತ ಕಳೆ. ವಾಳೆ ಜುಮ್ಕಿ ಕೊಟ್ಟರು. ನಮ್ಮ ರವಿಗೆ ಚೈನು, ಆಮೇಲೆ ಉಂಗುರ ಅಚ್ಚುಕಟ್ಟಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರು. ಆಮೇಲೆ ಊಟ ಪಾಠ ಎಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗೇ ಮಾಡಿಸಿದ್ರು. ಅದೇ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಯಾರು ದೊಡ್ಡ ಕ್ಷೇತ್ರದಲ್ಲೇ ಮಾಡ್ಕೊಡ್ತೀವಿ ಅಂತಂದ್ರು. ನಾವು ಬೇಡಕತ್ತೆ ದೊಡ್ಡ ಕ್ಷೇತ್ರದಲ್ಲಿ ಏನು ಮಾಡೋಕ್ಕೆ? ಇರೋದೊಬ್ಬ ಮಗ, ದೇವ್ರ ಆಶೀರ್ವಾದ ಪಡೆದಂಗೆ ಆಯ್ತದೆ, ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ನಾವು ಹಂಗೆ ಮಾಡಿದ್ದು. ಮತ್ತು ಊರವರೆಲ್ಲ ಮಾತಾಡ್ಕೊತಿದ್ರು. ಹೆಣ್ಣು ಮನೇಲಿ ಏನು ಕೊಡ್ನಿಲ್ವಂತೆ, ಮದುವೆಗಿದ್ರೆ ಖರ್ಚೆಲ್ಲ ಇವರೇ ಯಾಕೆ ಮಾಡ್ಕೊಂಡ್ರಂತೆ, 1 ರೂಪಾಯಿ ಖರ್ಚು ಮಾಡಿಲ್ವಂತೆ ಅಂತ. ಅಲ್ಲ ಕನಕ, ಊರವರು ಬಾಯಿಗೆ ಬಂದಂಗೆ ಮಾತಾಡ್ಕೊತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಕೂತ್ಕೊಳ್ಳೋಕ್ಕಾಗದ? ನಾವೇನು ಊರವ್ರಿಗೆ ಹೋಗಿ ಹೇಳಕ್ಕೆ ಹೋಗಿದ್ವಾ? ಅವ್ರೇನು ಖರ್ಚು ಮಾಡಿಲ್ಲ ಮಟ್ಟಿಲ್ಲ ಎಲ್ಲ ನಾವೇ ಮಾಡ್ಕೊಂಡು ಅಂತ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರು.
ಹೇಳ್ತಾವ್ರಿ ಹಿಂಗೆ ಮಾಡಿಕೊಟ್ರು ಹಂಗೆ ಮಟ್ಕೊಟ್ರು ಅಂತ ನೀನು ನೋಡಿದ್ರೆ ಇಲ್ಲ ಇಲ್ಲ ಅಂತಿದ್ದಿ ಅಲ್ಲ. ನನಗೆ ಗೊತ್ತಿಲ್ವಾ ನನ್ನ ಮಗನ ಮದುವೆ ಹೆಂಗೆ ಮಾಡಿಕೊಟ್ರು ಅಂತ ಇಲ್ಲ ಇಲ್ಲ ಅಂತಿದ್ಯಲ್ಲ. ಭಾರಿ ಬಡವ್ರು ಅಂತಲ್ಲ ಹೆಣ್ಣಿನ ಕಡೆಯವರು. ಬಡವ್ರು ಆಗಿರ್ಬೋದು ಹಂಗನ್ಬಿಟ್ಟು ನಮ್ಮ ತಕ್ಕಂಗೆ ಮದುವೆ ಮಾಡ್ಕೊಟ್ಟವ್ರ ತಕೊಳ್ಳಿ. ಬಡವರಾಗಿದ್ರೆ ಏನಂತೆ ನಾವು ಮದುವೆ ಮಾಡ್ಕೊ ಬಂದ್ರೆ ರವಿಗೆ ಹೆಂಗೆ ಮದುವೆ ಮಾಡ್ಕೊಡ್ಬೇಕು ಇನ್ನೊಂದು ಕಡೆ ಅನ್ಕೊಂಡಿದ್ವು ಅದಕ್ಕಿಂತ ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಟ್ಟವ್ರೆ. ಈ ಕಾಲದಲ್ಲಿ ಎಲ್ಲ 9,000 ಆಗದೆ ಚಿನ್ನದ ರೈಟು. ಒಂದು 20 ಗ್ರಾಮ್ ಚೈನು, ಹೆಣ್ಣಿಗೆ ಒಂದು 10 ಗ್ರಾಮ್ ಜುಮ್ಕಿ, ಗಂಡಿಗೆ ಒಂದು 10 ಗ್ರಾಮ್ದು ಇದು ಉಂಗ್ರ, ಆಮೇಲೆ ಹೆಣ್ಣುಂಗ್ರ ನಾವೇ ತಂದು ಹೆಣ್ಣುವೆ ಸಣ್ಣ ಪುಟ್ಟ ಸಾಮ್ಗೆ ಮನೆಯೆಲ್ಲ ತಂದವ್ರೆ. ಆಮೇಲೆ ಸೀರೆ ಎಲ್ಲ ಚೆನ್ನಾಗಿರಬೇಕು ಎಲ್ಲ 15,000 ರೂಪಾಯಿ 20,000 ರೂಪಾಯಿ ನಾವು. ಆಮೇಲೆ ಊಟದ ಖರ್ಚೇನು ಬಳ್ಳ ಆಗದ ಈಗ ಭಾರಿ ಊಟದ ಖರ್ಚು ಹಾಕಿಲ್ವ ಅದನ್ನೆಲ್ಲ ಮಾಡವ್ರೆ. ಆಮೇಲೆ ಬಸ್ಸು ಗಿಸ್ ಎಲ್ಲ ಮಾಡಿದ್ರು. ದೇವಸ್ಥಾನಕ್ಕೆ ಆದ್ರೂ ಜನ ಬಂದು ಹೋಗಿ ಅಂದ್ಬಿಟ್ಟು ಬಸ್ನೆಲ್ಲ ಮಾಡಿದ್ರು. ಅದೆಲ್ಲ ಮಾಡಿ ಮಟ್ಟಿ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟವ್ರೆ. ಯಾರಕ್ಕ ನಿಮ್ಗೆ ಹೇಳಿದ್ದು? ಸುಮ್ಮನೆ ಜನಗಳ ಮಾತಿಗೆ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಸರಿ ಕತೆ ಬತ್ತಿನ ತಾಳವ ಕೆಲಸ ಅದೇ ಹಂಗೆ ಇಟ್ಟಕ್ಕೆ ಬಂದಿದ್ನಲ್ಲ ಗಿರ್ಜನ್ ಮಾತಾಡ್ಸ್ಕೊ ಹೋಗೋದು ಅನ್ಕೊಂಡು ಹೋಗಿ ಬಂದೆ. ಟೀ ಮಾಡ್ತೀನಿ ಇರಕ್ಕ. ಅಯ್ಯ ಅವಳ ಕೈಲ ಮಡಗಿಸ್ಕೊಳ್ತೀನಿ ಇರು. ಬೇಡ ಬೇಡ ಕಣವ ಬೇಡ ಕತೆ ಏನು ಬೇಡ ಟೀಯು ಬೇಡ ಗೀಯು ಬೇಡ ಬತ್ತೀನಿ ಗೊತ್ತಾಯ್ತದೆ. ಆಮೇಲೆ ಅಕ್ಕಪಕ್ಕದ ಮುಂಡೆರು ಸರಿಲ್ಲ. ಒಂದು ಹೇಳ್ಕೊಳ್ಳಿ ಮೊಟ್ಟೆ ಹಿಕ್ತವೆ ಹೋಗತ್ತೈತಾಗೆ ಹೋಗ ಗಂಟವ ಮೊಟ್ಟೆ ಹೆತ್ಕೊಂಬಿಡ್ತಾರೆ ಹೌಸ್ಕೊಬಿಡ್ತಾರೆ. ದರ್ದು ನನ್ನ ಸೌತಿರು ಒಂದು ಮೊಟ್ಟೆ ತಿಂದಿಲ್ಲ ನಾನು ಕೋಳಿಯ ಬಂದ್ಬಿಟ್ಟು ಒಂದು ಮೊಟ್ಟೆ ತಿಂದಿಲ್ಲ. ಅವ್ರು ಇವ್ರು ಎತ್ಕೊಳ್ಳೋದೇ ಆಯಿತು. ಏನು ಮೊಟ್ಟೆ ಇಕ್ಕಿದ್ರೆ ಎತ್ ಮಾಡಬೇಕು ಬತ್ತಿನ ತಾಳು. ಸರಿ ಕಣ್ ಗಿರ್ಜ ಬರೋಣ ಮತ್ತೆ. ಸರಿ ಕಣಕ್ಕ ಹೋಗಿದ್ವಾ ಟೀ ಮಾಡ್ತೀನಿ ಅಂದ್ರೆ ಬೇಡ ಅಂತ ಇದ್ಯಲ್ಲ. ಸರಿ ಕತೆ ಏನು ಬತ್ತವ ಏನು ಜಿಪ್ ನಾಟ ಕಲ್ತ್ಕೊತಾವಳೆ. ಏನು ಹೋಗೋದು ಕೂತ್ಕೊಯ್ತಾಳೆ ಅದಕ್ಕೆ ಅಲ್ಲೇ ಟೀ ಕಾಯಿಸ್ತೀನಿ ಅಂತಾಳೆ. ಏನು ಕಾಯಿಸ್ಕೊಟ್ಲೆ ಜಿಪ್ನಿ ಹುಟ್ಟು ಜಿಪ್ನಿ ಅವ್ಳ ಮಗಳು ಮಾಡ್ಕೊತಾಳೆ ಮಟ್ಕೊತಾಳೆ ಅವ್ರ ಮನೆಗೆ ಮಾಡ್ತಾಳೆ ರೋಗನಟಿಗೂ ಮಾಡ್ತಾಳೆ. ಏನು ಕಂಡವ್ರಿಗಂತೂ ಒಂದು ಪೈಸಾ ಖರ್ಚು ಮಾಡೋಕ್ಕಿಲ್ಲ. ನಾನು ನೋಡಿಲ್ವ ಇವಳನ್ನ ಏನೋ ಊರವ್ರಿಗೆಲ್ಲನೂ ತೋಡಿ ಇಕ್ಬಿಟ್ಟಾಳೆ ಜಿಪ್ನ ಸೌತಿ. ಆಗ್ಲಿಂದ ಒಬ್ರು ಟೀ ಕಾಯ್ಸೋಣ ಅಂತವಳೆ. ಟೀನಿ ಎದ್ದು ಕಾಯಿಸ್ನಿಲ್ಲ ಏನೂ ಇಲ್ಲ. ಏನು ಹೇಳಿದ್ರೆ ನನಗೆ ಹೇಳಕ್ ಬತ್ತಾಳೆ ಹಂಗೆ ಹಿಂಗೆ ಅಂತ. ನನಗೆ ಗೊತ್ತಿಲ್ಲ ಏನು ಹೆಣ್ಣು ಊರಲ್ಲಿ ಮದುವೆ ಆಗೋದಲ್ಲ ಅವ್ರು ನಮ್ಮ ನಂಟ್ರಿಲ್ಲ. ರೊಟ್ಟಿ ಏನೋ ಗುಡ್ತಿಲ್ಲಂತೆ ತಿನ್ನಕ್ಕೆ ಇಟ್ಟು ಗೊತ್ತಿಲ್ವಂತೆ. ಏನೋ ಚಿನ್ನ ಕೊಟ್ಬಿಟ್ಟು ಏನು ಬಸ್ಸಲ್ಲಿ ಮದುವೆ ಮಾಡ್ಕೊಳಿಸ್ಬಿಟ್ರಂತೆ. ಸುಳ್ಳು ಹೇಳಕ್ಕೂ ಅಲ್ಲ ಈ ಪಾಟಿ ಸುಳ್ಳು ಹೇಳ್ತಾಳಲ್ಲ. ಯಾವ್ದು ನಂಬೇಕು ಯಾವ್ದು ಬಿಡಬೇಕು ಬರೀ ಸುಳ್ಳು ಬಾಯಿ ಬಿಟ್ರೆ ಬರೀ ಸುಳ್ಳು ಸೌತಿ. ಇವಾಗ ಮಾತು ಕೇಳ್ಕೊಬಿಟ್ರೆ ಸಂಸಾರ ಮನೆನೆಲ್ಲ ಹೊಡ್ಕೊಂಡು ಬೀದಿ ಪಾಲ ಬಿಡ್ಬೇಕಾಯ್ತದೆ. ಚೆನ್ನಾಗಿ ಮಾತಾಡ್ತಾಳೆ ಕಣ್ತಕೋ ಒಕ್ಕಡೆಯಿಂದವ ಮನೆನೆಲ್ಲ ನುಚ್ಚು ನೂರು ಮಾಡ್ಕೊಂಡು ಬಂದ್ಬಿಡ್ತಾಳೆ. ಎಲ್ಲ ಏನು ಸಿಕ್ಕದು ಇವ್ರಿಗೆ ಅದು ಇದು ಹೇಳ್ತಾ ಇದ್ರೆ. ಸೀತಾ ಸೀತಾ ಅತ್ತೆ ಹೇಳಿ. ಮನೆ ಯಾರೋ ಅಮ್ಮ ಬಂದಿತ್ತು ಅಂತಲ್ಲ ಅಲ್ಲಿ ಹೋಯ್ತಾಳಲ್ಲ ಅಕ್ಕನೇ ನೋಡು. ಉಂಕನತ್ತೆ ಅವ್ರಯ್ಯ ಏನಂದ್ಲ ಅಕ್ಕ ಬಂದ್ಬಿಟ್ಟು ಏನೇನೋ ಹೇಳ್ತಾ ಕೂತಿದ್ರು. ನಿಮ್ಮ ಮಕ್ಕಳಿಗೆ ಬೆಂಗ್ಳೂರು ಕೊಡ್ಬೇಕಾಯ್ತು ಅದಕ್ಕೆ ನಾನು ಉಂಟುದೆ ನಿಮ್ಮ ಅತ್ತೆ ಇಲ್ಲ ಅಂತರು. ನಮ್ಮ ಅತ್ತೆ ಇಲ್ಲ ಬಂದಮೇಲೆ ಹೇಳ್ತೀನಿ ಅಂದೆ ಅವರಯ್ಯ. ಅವಕ್ಕ ಯಾವತ್ತಾರು ಬಂದಿದ್ರೆ ಎಷ್ಟಲ್ಲಿರ್ಬೇಕು ಅಷ್ಟಲ್ಲೇ ಇರು. ಇವಕ್ಕ ಸರಿ ಇಲ್ಲ ಕತೆ ಮನೆ ಮುರುಕಿ ಏನೇನು ಹೇಳ್ಬಿಟ್ಟು ಮನೆ ಹಾಳು ಮಾಡಿಬಿಡ್ತಾಳೆ. ಹುಷಾರು ಎಷ್ಟು ಬೇಕು ಅಷ್ಟೇ. ಊಟ ಮಾಡಿ ಅಂತ ಕರಿ ಟೀ ಕುಡಿ ಅಂತ ಕರಿ ಒಂದ್ಸಲ ಇಡ್ತಾರೆ ಅಷ್ಟೇ. ಏನೋ ಜಾಸ್ತಿ ಹಿಂಸೆ ಮಾಡೋಕೆ ಹೋಗ್ಬೇಡ. ಆಮೇಲೆ ಏನೂ ಜಾಸ್ತಿ ಅದು ಮಾಡೋಕೆ ಹೋಗ್ಬೇಡ ಸರಿಲ್ಲ ಬಾಯಿಯ ಮನೆ ಮುರುಕಿ. ಸರಿ ಕಣತೆ ಸರಿ. ಅದೇ ನಿಮ್ಮ ಅತ್ತೆ ಹೆಂಗೆ ಏನು ನಿಮ್ಮ ಅತ್ತೆನ ಹಂಗಿರ್ಸ್ಕೊ ಹಿಂಗಿರ್ಸ್ಕೊ ಅದು ಬಸ್ತಾರ ಇರ್ಸ್ಕೊ. ಆಮೇಲೆ ಏನು ಅದು ಯಾಕೆ ಹಂಗಿದ್ದಿ ಏನು ಎಲ್ಲ ಕೆಲಸ ನೀನೇ ಮಾಡ್ಕೊ ಹೋಗ್ತಿದ್ದಿ ಹಂಗೆ ಹೇಳ್ತಿದ್ರು. ಏನು ಅನ್ಕೊಂಡಿದ್ದಿ ಈಗಲೂ ನನ್ನ ತಗ ಬಂದ್ಬಿಟ್ಟು ನೀನು ಸೊಸೆನ ಹಂಗಿರ್ಸ್ಕೊ ಹಿಂಗಿರ್ಸ್ಕೊ ಅಂತ ಹೇಳ್ತಾ ಕೂತಾವಳೆ ಮನೆ ಮುರುಕಿ. ಅವಳು ಗೊತ್ತಿಲ್ವ ನನಗೆ ಆಗ್ಲಿಂದ ನೋಡ್ತಾವಳಿ ಅದಕ್ಕೆ ನಾನು ಒಟ್ಟಿಗೂ ಸೇರ್ಸೋಕ್ಕಿಲ್ಲ. ಸರಿ ಕತೆ ಯಾರು ಹೇಳಿದ್ರು ತಲೆ ಕೆಡ್ಸ್ಕೊಬೇಡ ನಿನ್ನ ಪಾಳ ನೀನಿರು. ಸರಿ ಅತ್ತೆ ಸರಿ ತಾಳು ಹೊಲ್ಕೋಗಿದ್ ಬರ್ತೀನಿ ಗೊತ್ತಾಯ್ತದೆ. ಬಾಕ್ಸ್ಗೆ ಊಟ ಹಾಕೊಡೋಣ. ಏನು ಬೇಡ ವಾಪಸ್ ಬಂದ್ಬಿಡ್ತೀನಿ. ಅಲ್ಲಿ ತೆಂಗಿನಕಾಯಿ ಕೊಬ್ಬರಿಕಾಯಿ ಎಲ್ಲ ಇದ್ರೆ ತಗೋಬತ್ತೀನಿ. ಹಂಗೆ ಒಂದು ಗರಿ ಇದ್ರೆ ತಗೋಬತ್ತೀನಿ ತಾಳು. ಬರ್ಲು ಕಡ್ಡಿ ಎಲ್ಲ ಸೌದಾಗಿ ಏನು ಮಂಡಾಡ್ ಕೂತದೆ ಒಂದು ಬರ್ಲು ಕಡ್ಡಿನಾರು ಮಾಡ್ಕೊಳಕಾಯ್ತದೆ. ನಿಮ್ಮ ಮಗುನ್ಗೆ ಹೇಳಿದ್ರೆ ತಗೊಬರೋರು ಸುಮ್ಮನೆ ಎಷ್ಟು ದೂರದಿಂದ ಓದ್ಕೊ ಬಂದಿರೋನಲ್ಲೇ ಯಾವ ಕೈಲೇ ತರಿಸ್ತೀನಿ ಎತ್ತಾಕಿಸ್ತೀನಿ ತಾಳು. ಹೇಳಿದ್ರೆ ಒಂದು ಕೆಲಸ ಮಾಡೋಕ್ಕಿಲ್ಲ. ಏನು ಅವತ್ತೊಂದು ಮಟ್ಟಲ ಗರಿ ತಗೊಬಂದ್ರೆ ಎಲ್ಲವ ಕಿತ್ತೋಗದೆ ವಾಲೆಗಾಗ ಕೊಯ್ಕಿಲ್ಲ ಅಂತಿರ್ತಾನೆ ಮಡ್ಗವ್ರೆ ತಲೆ ಹಚ್ಕಟಾಗಿರೋದು ಎತ್ಕೊಬತ್ತೀನಿ. ಆಮೇಲೆ ತೆಂಗಿನಕಾಯಿ ಎಲ್ಲ ಬಿದ್ದು ಅಕ್ಕಪಕ್ಕದಲ್ಲಿ ಯಾರು ಎತ್ಕೊಬೈತಾ ಕೂತವ್ರೆ ಒಂದು ಜ್ಞಾನ ಇಲ್ಲ. ಎತ್ಕೊಬತ್ತೀನಿ ಹಂಗೆ ತೆಂಗಿನಕಾಯಿ ಕಿರಿಸ್ಬೇಕಾಯ್ತು. ನೋಡೋದ ಯಾವತ್ತಾರು ಕೇಳ್ಸಕಾಯ್ತದೆ 3 ದಿವಸ. ಸರಿ ಕಣ ಸೀತಾ ಸರಿ ಕತೆ ಬಾಕ್ಲಚ್ಕೊಂಡು ಏನಾದ್ರು ಮಾಡ್ತಿರು. ಏನು ಪಾತ್ರೆ ಬೆಳಿಕೋಬೇಕಾರೆ ಇಂಚೋರು ಬೆಳಿಕೊ. ಬಟ್ಟೆ ಗಿಟ್ಟೆ ಒಕ್ಕಳದಾದ್ರೆ ಇಂಚೋರು ಒಕ್ಕಳದ ಇದಾಗ ಬೇಡ ಕತೆ. ಹೋದ್ರೆ ಅವನೊಟ್ಟಿಗೆ ಹೋಗ್ಬಿಟ್ಟು ಕುತ್ಕೊಂಡು ಬಾ ಮಗವನೇ ಪಾರತಿ ಮಗ ಆಟ ಆಡ್ಸೋದಿದ್ರೆ ಆಟ ಆಡ್ಸು ಬೇಜಾರಾದರೆ ಇಷ್ಟ ಇದ್ರೆ ಹೋಗು ಇಲ್ಲಾಂದ್ರೆ ಇಲ್ಲ. ಟಿ ವಿ ನೋಡು ಇದ್ದರೆ ಕೆಲಸ ಮಾಡು ಇಲ್ಲಾಂದ್ರೆ ಮನಿಕೋ ಮಧ್ಯಾಹ್ನದ್ದು ಬೇಜಾರು ಆಯ್ತದೆ ಅಂದರೆ ಮನಿಕೋ. ಆಮೇಲೆ ಚಿಲ್ಕಾಕ ಮನಿಕೋ ಹಂಗೆ ಮನಿಕೋಬಿಟ್ಟು ಸರಿ ಆಯ್ತು ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.